ನ್ಯೂ ಪೀಟೇಜ್ ಅಂದ್ಬಿಟ್ಟು ಪ್ಯಾಥಡರ್ಮನು ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್ಸ್ ಕೊಡೋದು ಪೇಷಂಟ್ಗೆ ಐದಾರು ಪ್ಯಾರಂಬಲಿಕಲ್ ಇರೋದಿಲ್ಲ ಅಥವಾ ತೊಡೆಯಲ್ಲಿ ಇವನ್ನ ಪೇಷಂಟೇ ಕೊಡ್ಬೋದು. ಇನ್ಸುಲಿನ್ ಕೊಡ್ತಾರೆ ಡಯಾಬಿಟಿಸ್ ಪೇಷಂಟ್ಸು ಆ ಥರ ಕೊಡ್ಬೋದು. ಈ ಥರ ನ್ಯೂ ಪೀಟೇಜ್ ಅಂತ ಬರುತ್ತೆ. 2-3 ಟ್ರೇಡ್ ನೇಮ್ ಚೇಂಜ್ ಆಗುತ್ತೆ, 3-4 ಕಂಪ್ನಿ ಇದೆ. ಇದು ನ್ಯೂ ಪೀಟೇಜ್ ಅಂತ. ಅದಾದಮೇಲೆ ಇದರೊಳಗೆ ಟ್ಯೂಬ್ಗಳಿಗೆ ಈ ಥರ ಇರುತ್ತೆ, ತೊಗೊಳ್ಳೋಂಥದ್ದು ಇದರೊಳಗೆ ಇರುತ್ತೆ, ತೊಗೊಳ್ಳೋಂಥ ಇನ್ಸ್ಟ್ರಕ್ಷನ್ಸ್ ಇರಬೇಕಾದ್ರೆ ಓದ್ಕೋಬೋದು. ಇದನ್ನು ಸೆಟ್ ಮಾಡೋದು ಹೆಂಗಪ್ಪ ಅಂತಂದರೆ ಝೂಮ್ ಮಾಡಿ ನೋಡಿ, ಈ ಥರ ಇದೆಯಲ್ಲ, ಇದು ಝೀರೋಲ್ಲಿದೆ. ಹಿಂಗೆ ರೊಟೇಟ್ ಮಾಡಿದ್ರೆ 20 ಮೈಕ್ರೋಗ್ರಾಮ್ಸ್ ಬರುತ್ತೆ. ಸೊ 20 ಮೈಕ್ರೋಗ್ರಾಮ್ಸ್ ಒಂದು ಸಿಂಗಲ್ ಡೋಸು. ಆ ಥರ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿ ಪೆನ್ನಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಆ ಥರ ಪ್ರೆಸ್ ಮಾಡಬೇಕು. ಇಲ್ಲಿ ನೀಡ್ಲು ಇರುತ್ತೆ, ಒಂದೊಂದಕ್ಕೆ ಒಂದು 3-4 ಕ್ಲಿಪ್ ಮಾಡ್ಬೋದು. ಎಕ್ಸ್ಟ್ರಾ ನೀಡ್ಲ್ಸ್ ಕೊಟ್ಟಿರ್ತಾರೆ. ಆಮೇಲೆ ಕಾಲ ಇರ್ಬೇಕಾದ್ರೆ ನೀಡ್ಲ್ಸ್ ತೊಗೋಬೋದು. ಇದು ಮಾಡೋ ಚಿಕ್ಕ ನೀಡ್ಲು ಬರುತ್ತೆ ನೋಡಿ, ಕಣ್ಣಿಗೆ ಕಾಣ್ತಾನೆ ಇಲ್ಲ, ತುಂಬ ಚಿಕ್ಕ ನೀಡ್ಲು. ಇನ್ಸುಲಿನ್ ಕೊಡೋದು ಅದೇ ಥರದೇ. ಇಷ್ಟು ತೊಗೊಂಡು ಪಾಸ್ ಮಾಡಿ ಇದರ ಸ್ಪಿರಿಟ್ ತೊಗೊಂಡು ಪ್ಯಾರಂಬಿಕಲದಲ್ಲಿ ಇದು ಅಂಬಲಿಕೆ ಸುತ್ತ ಅದಕ್ಕೆ ಪ್ಯಾರಂಬಲಿಕ್ ಇಲ್ಲ, ಎಲ್ಲಿ ಬೇಕಾದ್ರೆ ತೊಗೋಬೋದು, ಬೇಕಾದ್ರೆ ತೊಡೆಗೂ ತೊಗೋಬೋದು, ಪೇಷಂಟೇ ಕೂಡ ತೊಗೋಬೋದು. ಸೊ ಒಂದು ರೌಂಡ್ ಸ್ವಲ್ಪ ಸ್ಪಿರಿಟಲ್ಲಿ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ಟು ಡೆಟಾಲ್ ಇದೆ ಬೇಡ ಹಾಕ್ಬೋದು, ತೊಂದರೆ ಇಲ್ಲ. ಸೊ ಈ ಥರ ಕ್ಲೀನ್ ಮಾಡ್ಬಿಟ್ಟು ಕ್ಲೀನಾಗಿ ಕರೆಕ್ಟಾಗಿ ಕ್ಲೀನ್ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟ್. ಕೈ ವಾಶ್ ಮಾಡ್ಕೊಳ್ಳಿ ಸರ್. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇಂಥ ಪೆನ್ ಥರ ಇಟ್ಕೊಳ್ಳೋದು. ಮತ್ತು ಏನು ಗೊತ್ತಾ, ಚಿಕ್ಕ ಸೂಜಿ ನೋಡಿ, ಇಷ್ಟೇ ಎಷ್ಟಿದೆ ಸೂಜಿ ಗೊತ್ತಾಗಲ್ಲ. ಜಸ್ಟ್ ಈ ಥರ ಫಿಟ್ ಮಾಡ್ಕೊಳ್ಳೋದು. ಇಲ್ಲಿ ಪೆನ್ ಥರ ಇಲ್ಲಿ ಪ್ರೆಸ್ ಮಾಡಬೇಕು. ಈ ಥರ ನೋಡಿ, ಪ್ರೆಸ್ ಆಯಿತು ನೋಡಪ್ಪ, ಬರ್ರಿ ಫೋಕಸ್ ಮಾಡಿ. ಪ್ರೆಸ್ ಮಾಡಿದ ತಕ್ಷಣ ಝೀರೋ ಬಂದುಬಿಡ್ದು. ಅದು ಹತ್ರ ಬನ್ನಿ, ಝೂಮ್ ಮಾಡಿ ನೋಡಿ. ಪ್ರೆಸ್ ಮಾಡಿದ ತಕ್ಷಣ ಝೀರೋಗೆ ಬಂತು, ಬ್ಲ್ಯಾಕಿಗೆ ಬಂತು. ಅಲ್ಲಿಗೆ ಕಂಪ್ಲೀಟ್ ಡೋಸ್ ಒಂದ್ಸಲ ಪ್ರೆಸ್ ಮಾಡಿದ್ರೆ ಆಯಿತು. ಸೊ ಅದೇನು ನಿಮಗೆ ಬ್ಲೀಡಿಂಗು ಆಗಲ್ಲ, ಏನೂ ಆಗಲ್ಲ, ಹತ್ತಿ ಹಾಕ್ತಿದ್ರು ನಡೆಯುತ್ತೆ. ಸೊ ಈ ಥರ ನೋಡಿ, ಇವಾಗ ಇದು ಝೀರೋಗೆ ಬಂದಿದೆ. ನೆಕ್ಸ್ಟ್ ಡೋಸ್ಗೆ ಮಾಡಬೇಕು ಅಂತಂದರೆ ವಾಪಸ್ ಇದನ್ನು ರೊಟೇಟ್ ಮಾಡೋದು ನೋಡಿ, 20ಕ್ಕೆ ಬಂದಿದೆ. ಈ ಥರ ಮಾಡಿರ್ಬೋದು. ನೆಕ್ಸ್ಟ್ ಸ್ಟೆಪ್ ಮತ್ತೆ ಪ್ರೆಸ್ ಮಾಡಿದ್ರೆ ಮತ್ತೆ ಝೀರೋಗೆ ಬರುತ್ತೆ. ಸೊ ಡೈಲಿ ಒಂದು ಡೋಸ್ ಅದೇ ಆಟೋಮೆಟಿಕ್ಕಾಗಿ ಡೋಸ್ ಫಿಕ್ಸ್ ಆಗುತ್ತೆ. ನೀಡ್ಲು ಈ ಥರ ಇದೆ, ಇದಕ್ಕೆ ಕ್ಯಾಪ್ ಇರುತ್ತೆ, ಈ ಥರ ಕ್ಯಾಪ್ ಹಾಕೋದು. ಒಂದು ನೀಡ್ಲು ಒಂದು 3-4 ಟೈಮ್ಸ್ ಉಪಯೋಗಿಸ್ಬೋದು. ಅಂತಂದರೆ ಮಂಡಾಯ್ತು ಅಂದರೆ ಹೊಸ ನೀಡ್ಲು ಹಾಕ್ಕೋಬೋದು. ಈ ಥರ ತೆಗೆಯೋದು. ಹೊಸ ನೀಡ್ಲು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ನೋಡಿ, ಈ ಥರ ಡಿಟ್ಯಾಚ್ ಮಾಡೋದು. ಇದನ್ನು ಈ ಥರ ಡಿಟ್ಯಾಚ್ ಆಗುತ್ತೆ. ಹೊಸ ನೀಡ್ಲು ಅವ್ರು ಕೊಟ್ಟಿರ್ತಾರೆ, ಒಂದು ಅದ್ರ ಜೊತೆ ಕೊಟ್ಟಿರ್ತಾರೆ. ಬೇಕಾದ್ರೆ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಬೋದು. ಈ ಥರ ತೊಗೊಂಡು ಮತ್ತು ಹೊಸ ನೀಡ್ಲನ್ನ ತೊಗೊಂಡು ಇದನ್ನ ಹಾಕ್ಬೋದು. ಅಷ್ಟು ರೊಟೇಟ್ ಮಾಡಿದ್ರೆ ಆಯಿತು. ಸೊ ಅಲ್ಲಿಗೆ ಹೊಸ ನೀಡ್ಲು ಪಿಕಪ್ ಆಗುತ್ತೆ. ಸೊ ವೆರಿ ಸಿಂಪಲ್, ವೆರಿ ಈಸಿ. ವಯಸ್ಸಾಗಿರೋ ರೆಗ್ಯುಲರ್ ಉಪಯೋಗಿಸ್ಬೇಕಾಗತ್ತೆ. ಒಂದು ಇದು ಫುಲ್ ಸಿರಿಂಜ್ ಪ್ರೀಫಿಲ್ಡ್ ಸಿರಿಂಜಲ್ಲಿ ಬರ್ತಿದ್ದಾರೆ, ಪೆನ್ ಥರ ಇರುತ್ತೆ. ಇನ್ಸುಲಿನ್ ಉಪಯೋಗಿಸ್ತಾರೆ ಅದೇ ಥರನೇ, ಪ್ರೀಫಿಲ್ಡ್ ಸಿರಿಂಜ್ ಇರುತ್ತೆ. ಸೊ ಇದು ಕೂಡ ಡೋಸೇಜ್ ಕೂಡ ಅದೇ 20 ಮೈಕ್ರೋಮ್ ಫಿಕ್ಸ್ ಆಗಿಬಿಡುತ್ತೆ. ಸೊ ಡೋಸೇಜ್ ಹೆಚ್ಚು ಕಡಿಮೆ ಆಗುತ್ತೆ. ಉಪಯೋಗಿಸಿದ್ಮೇಲೆ ನೀಡ್ಲು ವಾಪಸ್ ಕವರ್ನ ಈ ಥರ ಹಾಕಿಟ್ಕೋಬೇಕು. ಸೊ ನೀವು ವಾಪಸ್ ಕವರ್ ಇಡೋದು. ಆಮೇಲೆ ಇದನ್ನು ತೊಗೊಂಡೋಗಿ ಟ್ಯೂಬ್ನ ನೀವು ಫ್ರಿಜ್ಜಲ್ಲಿ ಡೋರಲ್ಲಿ ಇಡಬೇಕು. ಫ್ರೀಝರ್ ಒಳಗಡೆ ಎಲ್ಲ ಇಡಬಾರ್ದು. ಫ್ರಿಜ್ ಡೋರಲ್ಲೇ ಇಟ್ಕೊಂಡಿರ್ಬೇಕು. ಯಾವಾಗಲೂ ಯೂಸ್ ಮಾಡೋಕ್ಕೆ ಮತ್ತೆ ತೊಗೊಂಡೋಗಿ ಫ್ರಿಜ್ ಡೋರ್ ಇಟ್ಕೊಬೇಕು. ವೆರಿ ಸಿಂಪಲ್, ವೆರಿ ಈಸಿ. ವಯಸ್ಸಾದರೂ ತಾವೇ ತೊಗೊಂಬಿಡೋದು. ಹೊಟ್ಟೆ ಸುತ್ತ ನೋವು, ತೊಡೆ ಸುತ್ತ ತಾವೇ ಕೂತ್ಕೊಂಡು ತೊಡೆಗೆ ಅವರೇ ಕೊಟ್ಕೊಂಬಿಡೋದು. ಏನು ಕಷ್ಟ ಇಲ್ಲ. ಆರಾಮಾಗಿ ತೊಗೋಬೋದು, ಏನು ತೊಂದರೆ ಇಲ್ಲ. ಭಾಳ ಸುಲಭ. 1-2 ಸಲ ಅಭ್ಯಾಸ ಆಗ್ಬಿಟ್ರೆ ಆರಾಮಾಗಿ ನೀವೇ ತೊಗೋಬೋದು. ಅಥವಾ ಮನೇಲಿ ವಯಸ್ಸಾದರೂ ಅವ್ರಿಗೆ ತೊಗೊಳಕ್ಕಾಗಲ್ಲ ಅಂದರೆ ಬೇರೆ ಮಕ್ಕಳು, ಮೊಮ್ಮಕ್ಕಳು ಯಾರಾದರೂ ಕೊಡ್ಬೋದು. ತುಂಬ ಸುಲಭ. ಜಸ್ಟ್ ಇಷ್ಟೇ ನೀಡೋದು, ಆಳಕ್ಕೆ ಹೋಗಲ್ಲ, ಅಷ್ಟೇ ಹೋಗುತ್ತೆ. ಒಂದು ಸಲ ಪ್ರೆಸ್ ಮಾಡೋದು ಅಷ್ಟೇ. ವೆರಿ ಈಸಿ, ವೆರಿ ಕನ್ವೀನಿಯಂಟ್.